ನಮಸ್ಕಾರ ಎಲ್ಲರಿಗೂ, ಹೆಂಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನಾವಿವತ್ತು ಎಲ್ಲಿ ಬಂದೀವಪ್ಪ ಅಂತಂದ್ರೆ ಹುಲ್ಲಿಕೇರಿ. ನಿಮ್ಗೆಲ್ಲರೂ ಗೊತ್ತಿರ್ಬೇಕು, ಕೊಪ್ಪಳದವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹುಲ್ಲಿಕೇರಿ. ಆ್ಯಂಡ್ ಇಲ್ಲಿ ಎದಕ್ಕೆ ಬಂದೀವಪ್ಪ ಅಂತಂದ್ರೆ ಸೊ ಇಲ್ಲಿ ಒಂದು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬಂದೀವಿ ನೈಟ್. ಸೊ ಅದಕ್ಕಿಂತ ಮುಂಚೆ ಸೊ ನಾನು ನಿಮ್ಗೆ ಟೈಮ್ ತೋರಿಸ್ತೀನಂತ. ಸೊ ಟೈಮ್ ಬಂದು 11:30 ಅಂದ್ರೆ 10:45 ಆಗ್ಯದ. ಇಲ್ಲಿ ನೋಡ್ಬೋದು 10:44. ಸೊ ಯಾರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸೊ ನಾವೇನು 7 ಗಂಟೆಗೆ ಬಂದಿಲ್ಲ, ನೈಟಾಗಿ ಬಂದೀವಿ. ಸೊ ಗೂಗಲ್ ಟೈಮ್ನು ತೋರಿಸ್ತೀನಿ ಬೇಕಂದ್ರೆ. ಸೊ ನೋಡ್ಬೋದು 10:44 PM ಆಗ್ಯದ. ಸೊ ಇಲ್ಲಿ ಎದಕ್ಕೆ ಬಂದೀವಿ, ಇಲ್ಲಿ ಏನು ತೋರಿಸ್ಲಿಕ್ಕೆ ಬಂದಿನಪ್ಪ ಅಂತಂದ್ರೆ ಸೊ ಮುಂದೆಲ್ಲ ಹೇಳ್ತೀನಂತ ಅಲ್ಲಿ ಒಳಗೆ ಹೋಗೋಣ ಅಂತ. ಬರೀ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ಫುಲ್ಲು ನೋಡಿರಿ. ಆ್ಯಂಡ್ ಇಂಥವು ಮಸ್ತ್ ಇಂಟ್ರೆಸ್ಟಿಂಗ್ ವ್ಲಾಗ್ ತೊಗೊಂಬರ್ತೀನಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಹಂಗೆ. ಆಮೇಲೆ ವಿಡಿಯೋ ಫುಲ್ ನೋಡಿರಿ. ಹೊಸ್ದಾಗಿ ಏನಾದರೂ ನಮ್ಮ ಚಾನಲಿಗೆ ಬಂದಿದ್ರೆ ಸಬ್ಸ್ಕ್ರೈಬ್ರು ಮಾಡ್ಕೊರಿ. ಬರೀ ಮುಂದೆ ಹೋಗೋಣ ಅಂತ, ಭಾರಿ ಇಂಟ್ರೆಸ್ಟಿಂಗ್ ಅದ. ಬರ್ರಿ. ಸೊ ನೋಡ್ಬೋದು, ಇದಲ್ಲ, ಇದು ಹುಲ್ಲಿಕೇರಿ ಪಾರ್ಕ್ ಇದೆ ಆ್ಯಕ್ಚುಲಿ. ಸೊ ಇದರದ್ದು ಎಂಟ್ರೆನ್ಸ್, ಹುಲ್ಲಿಕೇರಿ ಎಂಟ್ರೆನ್ಸ್ ಇದು ಮಾಡ್ಯಾರ ಈ ರೀತಿ. ಬರ್ರಿ, ಇದ್ರದ್ದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅದ, ಮುಂದೆ ಹೇಳ್ತೀನಂತ. ಮುಂದೆ ಹೋಗೋಣಂತ. ಸೊ ಇವಾಗ ನೀವು ನೋಡ್ಬೋದು ಇಲ್ಲಿ ಹಿಂದೆ ಮುಂದೆ ಈ ಸೈಡ್ ಎಲ್ಲ ನೋಡ್ರಿ. ಈ ಸೈಡ್ ಯಾವ ರೀತಿ ಎಲ್ಲ ಬಾಡ್ ಬಿದ್ದುಬಿಟ್ಟದಿದೆ. ಹುಲ್ಲಿಕೇರಿ ಪಾರ್ಕ್ ಏನದಲ್ಲ, ಸೊ ಈ ಸೈಡ್ ನೋಡ್ಬೋದು ಎಲ್ಲ ಹೆಂಗಾಗ್ಬಿಡುದು. ಸೊ ಈ ಸೈಡ್ ಎಲ್ಲ ಇಲ್ಲಿ ಎಲ್ಲರದು ಇವಾಗ ನಿಮ್ಗೆ ಗೊತ್ತಲ್ಲ, ಈ ರೀತಿ ಬಾಡ್ ಬಿದ್ದುಬಿಟ್ರೆ ಜನ ಬಂದು ಅದನ್ನು ಹೊಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಸೈಡ್ ಏನದಪ್ಪ ಅಂದ್ರೆ ಆ ಸೈಡ್ ಹುಲ್ಲಿಕೇರಿ. ಸೊ ಹಾಗಾಗಿನ ಇದ್ರ ಹೆಸರು ಹುಲ್ಲಿಕೇರಿ ಪಾರ್ಕ್ ಅಂತ ಬಂತು. ಈಗ ನೋಡ್ರಿ, ಇದು ಹುಲ್ಲಿಕೇರಿ ಪಾರ್ಕ್ ಯಾವ ರೀತಿ ಆಗ್ಯದ ಅಂತಂದ್ರೆ. ಸೊ ಬರ್ರಿ ಮುಂದೆ ಹೋಗೋಣಂತ. ಏನು ಹುಲ್ಲಿಕೇರಿ ಪಾರ್ಕ್ ನೋಡ್ಲಿಕ್ಕತ್ತಲ್ಲ, ಸೊ ಮುಂಚೆ ಇದು ಏನು ಇದ್ದಿದ್ದಿಲ್ಲ. ಈ ರೀತಿ ಇದೇನು ಪಾರ್ಕ್ ಅದಲ್ಲ, ಆ ರೀತಿ ಏನಾದ್ರು ಕನ್ಸ್ಟ್ರಕ್ಷನ್ ಎಲ್ಲ ಮಾಡಲ್ಲ, ಅದು ಏನೂ ಇದ್ದಿದ್ದಿಲ್ಲ. ಹೆಂಗೆ ಸಾಮಾನ್ಯವಾಗಿ ಯಾವ ರೀತಿ ಕೆರೆ ಇರ್ತಿತ್ತಲ್ಲ ಹಂಗೆ ಇತ್ತು. ಸೊ ಅದಾದಮೇಲೆ ನಾವು ಇಲ್ಲಿ ಬಂದಾಗ ಇದು ಏನೂ ಇದ್ದಿದ್ದಿಲ್ಲ. ಯಾವ ರೀತಿ ಈ ರೀತಿ ಏನು ರೋಡ್ ಮಾಡಿದಾರಲ್ಲ, ಸೊ ಆಲ್ರೆಡಿ ಇದೆಲ್ಲ ಕಿತ್ಕೊಂಡು ಹೋಗ್ಯದ ಇದೇ ರೀತಿ. ಆಮೇಲೆ ಮುಂಚೆನೂ ಹಂಗೆ ಇತ್ತು, ಇದೇನು ರೋಡ್ ಇದ್ದಿದ್ದಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಇವಾಗ ಇದನ್ನು ರೋಡ್ ಮಾಡಿದ್ದಾರೆ, ಮತ್ತೆ ಇದನ್ನು ಏನು ಮಾಡಿದ್ರೆ ಕ್ಲೋಸ್ ಮಾಡಿದ್ದಾರೆ. ಎದಕ್ಕೆ ಕ್ಲೋಸ್ ಮಾಡಿದಾರಪ್ಪ ಅಂತಂದ್ರೆ ಬರೀ ಹೇಳ್ತೀನಿ. ಸೊ ಇದ್ರದ್ದು ಏನು ಇಂಟ್ರೆಸ್ಟಿಂಗ್ ಅಪ್ಪ ಅಂತಂದ್ರೆ ಇದು ಆ್ಯಕ್ಚುಲಿ ಡೆವಲಪ್ ಆಗಿದ್ದಿಲ್ಲ. ಸೊ ಬರ್ತಾ ಏನು ಮಾಡಿದ್ರಪ್ಪ ಅಂದರೆ ಜನಗಳು ಇಲ್ಲಿ ಫ್ಯಾಮ್ಲೀಸ್ ಎಲ್ಲ ಬಂದು ಸ್ಮಾಲ್ ಪಿಕ್ನಿಕ್ ಆಗಿರ್ಬೋದು, ಅಥವಾ ಜಸ್ಟ್ ಇಲ್ಲಿ ಬಂದು ನೇಚರ್ನ ಎಂಜಾಯ್ ಮಾಡಲಿಕ್ಕೆ ಬರ್ತಿದ್ರು ಜನ, ಫ್ಯಾಮ್ಲಿ ಗ್ರೂಪಾಗಿ. ಸೊ ಹಾಗಾಗಿ ಏನು ಮಾಡ್ತಪ್ಪ ಅಂದ್ರೆ ಗೌರ್ಮೆಂಟ್ ಇಲ್ಲಿದ್ದು ಇದನ್ನು ಡೆವಲಪ್ ಮಾಡಿದ್ದು. ಸೊ ಎಷ್ಟು ಚೆಂದಾಗಿ ಡೆವಲಪ್ ಮಾಡಿತ್ತಂದ್ರೆ ಆ ಸೈಡ್ ಎಲ್ಲ ನೀವು ನೋಡ್ಬೋದು. ಮುಂದಿನ ಮಸ್ತ್ ಅಲ್ಲಿ ಸಿಟ್ಟಿಂಗ್ ಪ್ಲೇಸ್ ಏರಿಯಾ ಎಲ್ಲ ಮಾಡ್ಯಾರ. ಇಲ್ಲಿ ಎಷ್ಟು ಚಂದ ರೋಡ್ ಮಾಡ್ಯಾರ. ಸೊ ಬಟ್ ಬರ್ತಾ ಏನಾಯ್ತಪ್ಪ ಅಂದ್ರೆ ಇದು ಏನೋ ಒಂದು ರೂಮರ್ಸ್ ಅಂತಾರಲ್ಲ, ಆ ರೀತಿ ರೂಮರ್ಸ್ ಎದ್ದುಬಿಡ್ತು. ಅದು ಏನು ರೂಮರ್ಸಪ್ಪ ಅಂತಂದ್ರೆ ಅದು ರೂಮರ್ಸ್ ಮುಂದೆ ಹೋಗಿ ಹೇಳ್ತೀನಂತ, ಯಾಕಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಅದ. ಬರೀ ಮುಂದೆ ಹೋಗ್ತೀನಿ. ಈ ಸೈಡ್ ಎಲ್ಲ ನೋಡ್ಬೋದು, ಈ ಸೈಡ್ ಲೆಫ್ಟ್ ಸೈಡ್ ಅಷ್ಟು ಗುಡ್ಡ. ಆ್ಯಂಡ್ ನಮ್ಮ ಕಾಲಾಗ ಏನೇನು ಬರ್ತವೆ ಹೇಳಿ ಬರಲ್ಲ. ಯಾವ ರೀತಿ ಆಗ್ಯದಂದ್ರೆ ಕಾಡು ಅದಲ್ಲ, ಆ ರೀತಿ ಆಗ್ಯದ. ಇಷ್ಟು ಚಲೋ ಪಾರ್ಕ್. ಸೊ ಆ ಸೈಡ್ ನೋಡ್ಬೋದು, ಆ ಸೈಡ್ ಮೋಸ್ಟ್ಲಿ ಕಾಣಿಸ್ಲಿಕ್ಕಿಲ್ಲ. ಆ ಸೈಡ್ ಅಷ್ಟು ಅದು ನೀರದು ಆ್ಯಕ್ಚುಲಿ, ಹುಲ್ಲಿಕೇರಿ ನೀರದು. ನೀರೇ ಇಲ್ಲಿ ಇವಾಗ ಆ್ಯಕ್ಚುಲಿ. ಸೊ ಇದನ್ನು ಆ್ಯಕ್ಚುಲಿ ಏನು ಮಾಡಿದಾರೆ ಗೊತ್ತಾ, ಇದನ್ನು ಇವಾಗ ಒಂದು ಹಾಂಟೆಡ್ ಪ್ಲೇಸ್ ಮಾಡ್ದಂಗೆ ಮಾಡಿಬಿಟ್ಟಾರೆ ಜನ. ಸೊ ಯಾವುದಕ್ಕೆ ಇಲ್ಲಿ ಜನ ಇವಾಗ ಬರ್ತಾನೆ ಇಲ್ಲ.
ಫ್ಯಾಮಿಲಿಗಳು ಇಲ್ಲಿ ಏನೂ ಬರಲಾರ್ದಕ್ಕೆ ಇಲ್ಲೆಲ್ಲ ಈ ರೀತಿ ಮುಳ್ಳಾಗಿರ್ಬೋದು, ಪೊದೆ ಆಗಿರ್ಬೋದು, ಕಾಡಾದಂಗೆ ಆಗ್ಬಿಡೋದು. ಸೊ ಮುಂದೆಲ್ಲ ಇಷ್ಟು ಚಲೋ ಸಣ್ಣ ಹುಡುಗರಿಗೆ ಇವು ಆಡ್ತಾರಲ್ಲ ಪಾರ್ಕ್ನಾಗ, ಆ ರೀತಿ ಎಲ್ಲ ಚಲೋ ಮಾಡ್ಯಾರ ಮುಂದೆಲ್ಲ. ಆದ್ರೆ ಜನನೇ ಬರ್ತಿಲ್ಲ. ಏನಕ್ಕೆ ಜನ ಬರ್ತಿಲ್ಲಪ್ಪ ಅಂತ ಹೇಳಿದರೆ, ಸೊ ಇಲ್ಲಿ ಏನಾಗಿತ್ತಪ್ಪ ಅಂತಂದರೆ ಇದೆಲ್ಲ ಡೆವಲಪ್ ಆಯ್ತಲ್ಲ, ಡೆವಲಪ್ ಆದ ತಕ್ಷಣ ಒಬ್ಬರು ಯಾರೋ ನನ್ನ ಇದು ಹೌದೋ ಇದು ಸತ್ಯನೋ ಇದು ಸುಳ್ಳೋ ನನಗೆ ಗೊತ್ತಿಲ್ಲ, ಇದು ಪರ್ಫೆಕ್ಟ್ ಹೌದಲ್ಲ ನನಗೂ ಗೊತ್ತಿಲ್ಲ. ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಒಬ್ರು ಯಾರೋ XYZ, ಸೊ ಅವ್ರದ್ದು ಏನಾಯ್ತಪ್ಪ ಅಂತಂದರೆ ಇಲ್ಲಿ ಅವರು ಬೈ ಮಿಸ್ಸಾಗಿ ಬಿದ್ದು ಡೆತ್ ಆಯಿತೋ ಅಥವಾ ಏನೋ ಒಂದು ಆಗಿ ಅವರೇ ಖುದ್ದಾಗಿ ಹೋಗಿ ಡೆತ್ ಆಯಿತೋ ಗೊತ್ತಿಲ್ಲ. ಸೊ ಈ ರೀತಿ ಆಗಿ ಅಲ್ಲಿ ಏನೋ ಒಂದು ರೀತಿ ಗೊತ್ತಲ್ಲ, ಆ ರೀತಿ ಆದ ತಕ್ಷಣ ಜನ ಇಲ್ಲಿ ಬರೋದು ಅವಾಯ್ಡ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಇಂಥ ಪ್ಲೇಸ್ನಾಗ ಆ ರೀತಿ ಆದ ತಕ್ಷಣ ಅದನ್ನೆಲ್ಲ ರೂಮರ್ಸ್ ಹಬ್ಸಿದ್ರು ಊರೊಳಗೆ. ಹಾಗಾಗಿ ಇಲ್ಲಿ ಏನಾಯ್ತು, ಅವಾಗಿನಿಂದ ಇವತ್ತಿನವರೆಗೂ ಯಾವ ಫ್ಯಾಮ್ಲಿನೂ ಬರ್ತಿಲ್ಲ, ಯಾರು ಇದನ್ನು ಮೇಂಟೈನು ಮಾಡ್ತಿಲ್ಲ. ಹೆಂಗಾಗಿದೆ ಅಂದರೆ ಇಲ್ಲಿ ನೋಡ್ರಿ ಎಷ್ಟು ಚಲೋ ಇರ್ತಕ್ಕಂಥ ಇದು ಪಾರ್ಕ್. ಅಲ್ಲೆಲ್ಲ ನೋಡ್ಬೋದು ಫ್ಯಾಮ್ಲಿ ಕುತ್ಕೊಂಡು ಎಲ್ಲ ಮಸ್ತ್ ಟೈಮ್ ಸ್ಪೆಂಡ್ ಮಾಡಬಹುದಂಥ ಪ್ಲೇಸ್ ಇದು. ಸೊ ಅಂಥ ಪ್ಲೇಸ್ ಈ ರೀತಿ ರೂಮರ್ಸು ಅಥವಾ ಅದೇನು ಸತ್ಯನೋ ನನಗೂ ಗೊತ್ತಿಲ್ಲ, ಈ ರೀತಿ ಆಯ್ತಿದ್ದು ಪ್ಲೇಸ್. ಸೊ ಆ್ಯಂಡ್ ಇನ್ನೂ ಒಂದು ಇಲ್ಲಿ ನೀರೆಲ್ಲ ಇರೋದ್ರಿಂದ ಏನು ಮಾಡಿದ್ರಪ್ಪ ಅಂದ್ರೆ ಬೋಟಿಂಗ್ ಸುದ್ದ ಮಾಡಿದ್ರು. ಬೋಟಿಂಗ್ ಎಲ್ಲ ಮಸ್ತ್ ಇತ್ತು. ಇಲ್ಲಿ ಬೋಟಿಂಗ್ ಮಾಡ್ಬೋದಾಗಿತ್ತು, ಫ್ಯಾಮಿಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು. ಬಟ್ ಇದು ಆ ಒಂದು ರೂಮರ್ಸ್ ಆದಾಗಿಂದ ಎಲ್ಲ ಬಂದ್ ಆಗ್ಬಿಡ್ತು. ಸೊ ಈ ರೀತಿ ಏನೂ ಇರಲ್ಲ ಗೈಸ್, ಬರ್ಬೋದು ಮುಂಜಾನೆ. ಸೊ ಇದನ್ನು ಮುಂಜಾನೆ ಬಂದ್ರೆ ಯಾರಾದರೂ ಬರ್ಬೋದು, ಬಟ್ ನೈಟ್ ಟೈಮ್ನಾಗ ಬಂದು ತೋರಿಸೋದು ಅದೇನೋ ನನಗೊಂದು ರೀತಿ ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಮಾರ್ನಿಂಗ್ ಏನು ಎಲ್ಲರೂ ಅಡ್ಡಾಡ್ತಾರೆ, ಬಟ್ ನೈಟ್ ಟೈಮ್ನಾಗ ಸೊ ಅದು 11 o'clock ಬರೋದು, ಅದು ಒಂದು ರೀತಿ ದೊಡ್ಡತನೇ. ಅದು ನನ್ನ ಬಗ್ಗೆ ಅನ್ಕೊಳಂಗಿಲ್ಲ. ಸೊ ಆ ಸೈಡ್ ಎಲ್ಲ ಮುರಿದು ಬಿದ್ದುಬಿಟ್ಟಿದ್ದಾವೆ, ಎಲ್ಲ ತಗಡಿಗೆ ನೋಡ್ಬೋದು ನೀವು, ಎಲ್ಲ ತಗಡೆಲ್ಲ ಮುರ್ಕೊಂಡು ಹೋಗ್ಬಿಟ್ಟವು. ಸೊ ಬರೀ ನಾ ಮುಂದೆ ಹೋಗೋಣ ಅಂತ. ಸೊ ಮುಂದೆ ದಾರಿ ಅದನ್ನೋ ಇಲ್ಲೋ ನನಗೂ ಗೊತ್ತಿಲ್ಲ, ಬರೀ ಯಾಕಂದ್ರೆ ಅಲ್ಲೆಲ್ಲ ಫುಲ್ಲು ಪೊದೆ ಎಲ್ಲ ಮುಳ್ಳು ಆಗ್ಬಿಟ್ಟವು, ಕಾಡಾದಂಗೆ ಆಗ್ಯದ. ಬರೀ ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ ಅಂತ. ಸೊ ನೀವು ಈ ಸೈಡ್ ನೋಡ್ಬೋದು ಯಾವ ರೀತಿ ಹೆಂಗಾಗ್ಯದ ಗೊತ್ತಾಯ್ತು. ರೋಡ್ ಎಲ್ಲ ಫುಲ್ಲು ಕಾಡು ಒಳಗೆ ಹೋಗ್ತೀವನೋ ಅನ್ಸ್ಬಿಡ್ದು. ಸೊ ಆ ಸೈಡೆಲ್ಲ ಲೈಟಿಂಗ್ ಎಲ್ಲ ದೊಡ್ಡ ಸ್ಟ್ರೀಟ್ ಲೈಟ್ ಇರ್ತಾವಲ್ಲ, ಆ ರೀತಿನೂ ಹಾಕ್ಯಾರ. ಬಟ್ ಇವಾಗ ನೋಡ್ರಿ ಎಲ್ಲ ಕ್ಲೋಸ್ ಆಗಿ ಬಂದ್ ಆಗ್ಬಿಟ್ಟವು. ಇದು ಏನು ಇಲ್ಲಿ ಎದಕ್ಕೆ ಜನ ಬರ್ತಿಲ್ಲಪ್ಪ ಅಂದರೆ ಅದು ಏನು ಡೆತ್ ಆಯ್ತಲ್ಲ, ಅದೇ ಡೆತ್ ಆಯಿತು ಇಲ್ಲ ಅದನ್ನೂ ಗೊತ್ತಿಲ್ಲ, ಜನ ನೋಡಿದ್ರು ಅದನ್ನೂ ಇಲ್ಲ. ಸೊ ನಾನಂತೂ ನೋಡಿಲ್ಲ. ಸೊ ನಾನು ಇಲ್ಲಿ ಏನು ಮಾಡ್ತಿದ್ನಪ್ಪ ಅಂದ್ರೆ ಸಣ್ಣವಿದ್ದಾಗ ನಾನು ನಮ್ಮ ಅಪ್ಪಾಜಿ ಜೊತೆ ಬರ್ತಿದ್ದೆ. ಆಮೇಲಿಂದ ಅದು ನಾನು ಏನು ಡೆವಲಪ್ ಆದಮೇಲೂ ಬಂದ್ವಿ. ಬಟ್ ಅದು ಸ್ವಲ್ಪ ದಿವಸ ಆದಮೇಲೆ ಬಂದ್ವಿ, ಇದೆಲ್ಲ ಡೆವಲಪ್ ಆದಮೇಲೆ. ಬಟ್ ಏನೋ ಈ ರೀತಿ ರೂಮರ್ಸ್ ಹಬ್ಬಿದ್ವು ಅಂತ ಕೇಳ್ಕೊಂಡು ಆಮೇಲಿಂದ ಅದು ಯಾರು ಮೇಂಟೈನು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಸೊ ಹಾಗಾಗಿ ಇದು ಹಾಗೆ ಭಾಳ ಬಿದ್ದುಬಿಟ್ಟದ. ಆ್ಯಂಡ್ ಅದು ಆದ ತಕ್ಷಣ ಕೆಲವು ಜನ ಏನು ಹೇಳ್ತಾ ಇದ್ರಪ್ಪ ಅಂತ ಹೇಳಿದ್ರೆ, ಅದೇನು ಅವ್ರು ಡೆತ್ ಆಯ್ತಲ್ಲ ಅದ್ರದ್ದು ಆತ್ಮಗಳು ಇಲ್ಲಿ ಅಡ್ಡಾಡ್ತಾವು, ಭೂತ ಇದೆ, ಅದು ಇದೆ, ಇದು ಇದೆ ಅಂತ ಎಲ್ಲನೂ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಯಾವ ಭೂತದ, ಅದು ಏನು ಭೂತದ, ಅದು ಏನು ಆತ್ಮ ಇದನೋ ಅಥವಾ ಏನಿದನೋ ನಿಮಗೂ ತೋರಿಸ್ತೀನಿ ಅಂತ ನಾನು ನೋಡ್ಲಿಕ್ಕೆ ಬಂದೀನಿ. ಬರ್ರಿ ಮುಂದೆ ಹೋಗೋಣ ಅಂತ. ಈ ಸೈಡ್ ನೋಡ್ಬೋದು ಅಲ್ಲೆಲ್ಲ ಕೂಡ್ಲಿಕ್ಕೆ ಅದ ಈ ರೀತಿ ಮಾಡ್ಯಾರ. ಏನಪ್ಪ ಅಂತಂದ್ರೆ ಆ ಸೈಡ್ ಎಲ್ಲ ನೇಚರ್ ಆಗಿದೆ. ಸೊ ಈ ಸೈಡ್ ಏನದಲ್ಲ ಇದು ಅಷ್ಟು ಗುಡ್ಡ ಗೈಸ್, ಇದು ಎಷ್ಟು ಗುಡ್ಡ. ಸೊ ಅದು ಕೆಳಗಡೆ ನೀರು, ಅದನ್ನು ವ್ಯೂನ ನೋಡ್ಲಿಕ್ಕೆ ಆ ರೀತಿ ಇದೆಲ್ಲ ಮಾಡಿದ್ದಾರೆ. ಬಟ್ ಇವಾಗ ಎಲ್ಲ ಬಂದಾಗುತ್ತೆ. ಬರೀ ಗೈಸ್ ಮುಂದೆ ಹೋಗೋಣ ಅಂತ. ಸೊ ನೀವು ಈ ಸೈಡ್ ನೋಡ್ಬೋದು, ಇಲ್ಲೆಲ್ಲ ನೋಡ್ರಿ ಇಲ್ಲಿ ಎಷ್ಟು ಚಂದ ಕೂಡ್ಲಿಕ್ಕೆ. ಒಂದು 4-5 ಫ್ಯಾಮಿಲಿ ಬಂದ್ರೆ ನೋಡ್ರಿ, ಒಂದು 4-5 ಫ್ಯಾಮಿಲಿ ಬಂದ್ರೆ ಇಲ್ಲಿ ಎಷ್ಟು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲೊಂದು ಚೇರು, ಇಲ್ಲಿ 4-5 ಚೇರು ನೋಡ್ಬೋದು. ಎಷ್ಟು ಮಸ್ತ್ ಅದಪ್ಪ ಅಂದ್ರೆ ಇಲ್ಲೆಲ್ಲ ಕುತ್ಕೊಂಡು ಮಸ್ತ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ನೋಡ್ರಿ ಕೆಳಗಡೆ ಎಲ್ಲ ಎಷ್ಟು ಚಂದಾಗಿ ಮಾಡಿದ್ದಾರೆ. ಆ್ಯಂಡ್ ಅಲ್ಲೂ ಒಂದು ಸ್ಪೇಸ್ ಮಾಡಿದ್ದಾರೆ ಕುತ್ಕೊಳ್ಳಿಕ್ಕೆ, ವ್ಯೂ ಪಾಯಿಂಟ್ ಅಂತೇಳಿ. ಸೊ ಇಂಥ ಪ್ಲೇಸನ್ನು ಎದಕ್ಕೆ ಜನ ಬರ್ತಿಲ್ಲ ಏನು ಅನ್ನೋದು ನಮಗೂ ಗೊತ್ತಿಲ್ಲ. ಸೊ ಆ ಸೈಡ್ ನಮ್ಮ ಕೊಪ್ಪಳದ ಮಿನಿ ಕೇದಾರ್ನಾಥ್ ಇದಲ್ಲ, ಸೊ ಅದು ಆ ಸೈಡ್ ಮಿನಿ ಕೇದಾರ್ನಾಥ್ ಮೋಸ್ಟ್ಲಿ ಕಾಣಲಿಕ್ಕಿಲ್ಲ. ಸೊ ಆ ಕಡೆ ಮಿನಿ ಕೇದಾರ್ನಾಥ್. ಸೊ ಇದು ಏನು ನಾವು ಹುಲ್ಲಿಕೆರೆ ಇದೆಲ್ಲ ಇದು ಆ ಕಡೆ ಕೊಪ್ಪಳದ ಕೋಟೆ. ಸೊ ಇದು ಈ ಹುಲ್ಲಿಕೆರೆ ರಿವರ್ ಬ್ಯಾಂಕ್, ಇದು ರಿವರ್ ಅಂತಲ್ಲ, ಸೊ ಲೇಕಿಂದ ಒಂದು ಬ್ಯಾಂಕ್ ಆಫ್ ರಿವರ್ ಅಂತಲ್ಲ, ಆ ರೀತಿ ಬ್ಯಾಂಕ್ ಆಫ್ ಲೇಕ್ ಇದ್ದಂಗೆ ಇದು. ಸೊ ಇದನ್ನು ಡೆವಲಪ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು.
ಆದರೆ ಅದೇನೋ ರೂಮರ್ಸ್ ಆಗಿ ಏನಿಲ್ಲಿ ಜನ ಇದಕ್ಕೆ ಬರ್ತಿಲ್ಲ ಅಂತ ಗೊತ್ತಾಗಲಿಲ್ಲ. ಬರ್ರಿ ಇನ್ನೊಂದು ಸ್ವಲ್ಪ ಮುಂದೆ ತೋರಿಸ್ತೀನಂತೆ. ಸೊ ಇಲ್ಲಿ ನೋಡ್ಬೋದು ಮಾರ್ನಿಂಗ್ ಟೈಮ್ನಾಗ ಇಲ್ಲಿ ಜನ ಬಂದು ಈ ರೀತಿ ಸಿಗರೇಟು ಆಮೇಲೆ ಆಲ್ಕೋಹಾಲ್ ಆ ರೀತಿ ಕುಡಿಯೋರು ಆಗ್ಬಿಡ್ತಾರೆ. ಯಾಕಪ್ಪ ಅಂದ್ರೆ ಇಂಥ ಚಲೋ ಪ್ಲೇಸನ್ನು ಬಿಟ್ಬಿಟ್ರೆ ಸೊ ಅದು ಅವರಿಗೆ ಆಗ್ಬಿಡುತ್ತೆ ಪ್ಲೇಸ್. ಸೊ ಅದನ್ನು ಮಾಡೋದು ಬೇಡ. ಇದಿಷ್ಟು ಚಲೋ ಅದ ನೋಡಿಲ್ಲ. ಅದು ನೀರು ಇಲ್ಲ, ಮೋಸ್ಟ್ಲಿ ಆ ಸೈಡ್ ಕೆಳಗಡೆ ನೀರಿಲ್ಲ. ಹೋಗಿ ತೋರಿಸ್ತೀನಿ ಒಂದ್ಸಲ. ಓಕೆನಾ, ಬರ್ರಿ ನಾ ಆ ಸೈಡ್ ಹೋಗೋಣ ಅಂತ. ಲಾಸ್ಟ್ವರೆಗೂ ಹೋಗೋಣ. ಅಲ್ಲಿ ಒಂದು ಸಣ್ಣ ಮಕ್ಕಳದ್ದು ಆಟ ಆಡ್ಲಿಕ್ಕೆಲ್ಲ ಏನು ಇರ್ತಾವಲ್ಲ, ಸೀಸಾ ಆಗಿರ್ಬೋದು, ಜಾರ್ಕಿ ಬಂಡೆ ಆಗಿರ್ಬೋದು, ಈ ಥವೆಲ್ಲ ಇದಾವೆ. ಅದನ್ನು ಮುಳ್ಳು ಹಾಕಿ ಬಂದ್ ಮಾಡಿಬಿಟ್ರು. ಬರ್ರಿ ಅದನ್ನು ಏನದ ಎಂತ ಎಲ್ಲ ತೋರಿಸ್ತೀನಿ. ಬರ್ರಿ ನೀವೇನು ಇಲ್ಲಿ ನೋಡ್ಲಿಕ್ಕತ್ತಿರಲ್ಲ, ಇದು ಸಿಟ್ಟಿಂಗ್ ಏರಿಯಾ. ಯಾವ ರೀತಿ ಆ ಕಡೆ ಮಾಡಿದ್ರಲ್ಲ ಅದೇ ರೀತಿ ಇಲ್ಲೂ ಸಿಟ್ಟಿಂಗ್ ಏರಿಯಾ ಮಾಡಿ. ಇಲ್ಲೂ ಕೂತ್ಕೋಬೋದು ನಾವು, ಇಲ್ಲೂ ಕೂಡ್ಬೋದು, ಅಲ್ಲೂ ಕೂಡ್ಬೋದು, ಅಲ್ಲೆಲ್ಲ ಕಡೆನೂ ಕೂಡ್ಬೋದು. ಅಲ್ಲಿ ರೂಮ್ ಒಂದು. ಸೊ ಅದೇ ಏನಪ್ಪ ಅಂತಂದ್ರೆ ವಾಶ್ರೂಮ್ ಅದು. ಸೊ ಇಲ್ಲಿ ಬಂದಿದ್ದ ಜನಕ ಹೋಗ್ಲಿಕ್ಕೆ ವಾಶ್ರೂಮ್ ಆಗಿರ್ಬೋದು ಎಲ್ಲ ಫೆಸಿಲಿಟಿ ಮಾಡಿದ್ದಾರೆ. ಬರ್ರಿ ಅಲ್ಲಿ ಆ ಕಡೆ ನೋಡ್ಲಿಕ್ಕತ್ತಿರಲ್ಲ, ಅದು ಒಟ್ಟು ಕೊಪ್ಪಳ ಕೋಟೆ. ಅದು ದಿಸ್ ಈಸ್ ಕೊಪ್ಪಳ ಫೋರ್ಟ್. ವಾಶ್ರೂಮ್ ಒಳಗೆ ತೋರಿಸ್ತೀನಿ. ಸೊ ನೋಡ್ಬೋದು ಎಲ್ಲ ಹೆಂಗೆ ಅದನ್ನು ಮುರಿದಿಟ್ಟು ಬಿಟ್ಟಿದಾರಪ್ಪ ಅಂತಂದ್ರೆ. ನಿಮಗೆ ಗೊತ್ತಲ್ಲ, ಸೊ ನಿಮ್ಗೆ ಗೊತ್ತಲ್ಲ, ಇನ್ ಕೇಸ್ ಯಾವ್ದಾದ್ರು ಪ್ಲೇಸ್ ಬಂದ್ ಆಯ್ತಪ್ಪ ಅಂತಂದ್ರೆ ಅಲ್ಲಿ ಯಾರೇನು ಚಲೋ ಅಂತಾರೆ, ಲವರ್ಸ್. ನೋಡ್ರಿ ಇದು ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ಇದು ವಾಶ್ರೂಮ್ ಇಲ್ಲೆಲ್ಲ ನೋಡ್ಬೋದು. ವಾಶ್ರೂಮ್ ಎಲ್ಲ ಮುರಿದು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಜನ. ಸೊ ಇಂಥ ಒಳ್ಳೆ ಪ್ಲೇಸ್ ಅದನ್ನ ಏನೋ ಒಂದು ರೂಮರ್ಸ್ ಎಬ್ಸಿ ಅದನ್ನೆಲ್ಲ ಹಾಳು ಮಾಡ್ಬಿಟ್ರು. ಸೊ ಇಂಥ ಇನ್ವೆಸ್ಟಿಗೇಷನ್ ನಾನು ಮೋಸ್ಟ್ಲಿ ನನ್ನ ಲೈಫ್ನಾಗ ಇದ ಫಸ್ಟ್ ಟೈಮ್ ಮಾಡ್ಲಿಕತ್ತೀವಿ. ಅದು ನೈಟ್ 11 o'clock ಆಗ್ಯದ, ಆಗಲೇ 11:05 ಆ ಟೈಮ್ ಆಗಲೇ. ಇಂಥ ಇನ್ವೆಸ್ಟಿಗೇಷನ್ ಈ ಸಲನ ಮಾಡ್ಲಿಕತ್ತೀವಿ. ಆಮೇಲೆ ಇಲ್ಲಿ ನೋಡಿ, ಇದು ರೋಡ್ ಅಂದರೆ ಈ ರೀತಿ ಫುಟ್ಪಾತ್ ಮಾಡ್ಯಾರ. ಫುಟ್ಪಾತ್ ಮೇಲೆ ಸಹಿತ ಆಗಲೇ ಮುಳ್ಳೆಲ್ಲ ಬೆಳೆದ ಅದನ್ನು ರೋಡ್ ಬಂದಾಗ. ನೋಡ್ರದ ಯಾವ ರೀತಿಯಾಗಿ ಎಲ್ಲ ಕ್ಲೋಸ್ ಆಗ್ಬಿಡುದು, ಎಲ್ಲ ಮುಳ್ಳೆಲ್ಲ ಬೆಳೆದು ಹೆಂಗಾಗ್ಬಿಡುದು. ನೀವು ಇಲ್ಲಿ ನೋಡ್ಬೋದು ಎಷ್ಟು ಚಂದಾಗಿ ಹೊಂಡ ಮಾಡ್ಯಾರ. ನೀರು ಅಂದ್ರೆ ಮಳೆ ಬಂತಂದ್ರೆ ಇಲ್ಲಿ ನೀರು ನಿಂತ್ಕೊಳ್ಳಿ ಅಂದ್ರೆ ಮೀನಾಗಿನ ಹಾಕಿ ಇದನ್ನೆಲ್ಲ ಚಂದಾಗಿ ಡೆವಲಪ್ ಮಾಡ್ಬೇಕಂತ ಅನ್ಕೊಂಡಿದ್ರು. ಬಟ್ ಅದು ಏನೇನೋ ಆಗಿಬಿಡುತ್ತೆ. ಇಲ್ಲೆಲ್ಲ ನೋಡಿದೆ ಎಷ್ಟು ಚಂದಾಗಿ ಪಾಂಡ್ ಮಾಡ್ಯಾರ. ಒಂದು ಸಣ್ಣ ಪಾಂಡ್ ಅಂತಾರಲ್ಲ, ಆ ಪಾಂಡೂ ಅದ ಇಲ್ಲಿ. ಆಮೇಲೆ ಮುಂದೆ ಅಲ್ಲದ ಮುಂದೆ ಹೋಗ್ಬಂತ ಬರ್ರಿ. ಸೊ ಈ ರೀತಿ ಏನು ಪಾರ್ಕ್ ಅದಲ್ಲ, ಇದನ್ನೆಲ್ಲ ಡೆವಲಪ್ ಮಾಡಿ ಇದನ್ನ ರೂಮರ್ಸ್, ಬರೀ ಜಸ್ಟ್ ರೂಮರ್ಸ್, ಅದನ್ನ ಯಾರೂ ಕಂಡಿಲ್ಲ, ಏನೂ ಮಾಡಿಲ್ಲ. ಹಿಂದೆ ತೋರ್ಸಿ ಮೋಸ್ಟ್ಲಿ ಅಲ್ಲೇನೋ ಹೋದಂಗೆ ಆಯ್ತು ಗಾಡಿ. ನಾನು ಇವಾಗೇನು ಮಾತಾಡ್ತಿದ್ನಲ್ಲ, ಅವ್ನ ಹಿಂದ್ಗಡೆಯಿಂದ ಜಸ್ಟ್ ನನಗೆ ಏನೋ ಫೀಲ್ ಆಯ್ತು ಅಷ್ಟೇ. ಅವ್ನ ಹಿಂದಿಂದ ಹಿಂಗೆ ಓಡೋದಂಗೆ ಆಯ್ತು. ಮೋಸ್ಟ್ಲಿ ಏನು ಓಡೋಯ್ತೋ ನನಗೂ ಗೊತ್ತಿಲ್ಲ. ಅದೇನೋ ಫೀಲ್ ಆಯ್ತು ಅಷ್ಟೇ. ಅದು ಆ್ಯಕ್ಚುಲಿ ರಿಯಲ್ಲೋ ಫೇಕೋ ಗೊತ್ತಿಲ್ಲ. ಬಟ್ ಮೋಸ್ಟ್ಲಿ ಇಲ್ಲಿಂದ ಅದೇನು ರೂಮ್ ಇದೆಯಲ್ಲ, ಅದು ರೂಮ್ ಏನಿದೆಯಲ್ಲ ಆ ರೂಮ್ನಾಗ ಹೋಗಿರ್ಬೋದು ಮೋಸ್ಟ್ಲಿ. ಇನ್ನೊಂದ್ಸಲ ರೂಮ್ ಚೆಕ್ ಮಾಡ್ಕೊಂಬಂಬರಿ.
ಮೋಸ್ಟ್ಲಿ ಇಲ್ಲೇನೋ. ಬರ್ರಿ 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 ಒಳಗೆ. ಒಂದು ರೀತಿ ಏನೋ ಫೀಲಿಂಗ್ ಆಗ್ತದೆ ಗೈಸ್. ಸ್ವಲ್ಪ ಸ್ವಲ್ಪ ಸೌಂಡೂ ಬರ್ತಿದೆ. ಅವಾಗಿಂದ ಏನೋ ಒಂದು ರೀತಿ ಯಾರೋ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಏನೋ ಆ ರೀತಿ ಅನಿಸ್ಲಿಲ್ಲ. ಇರಲಿ ನಾವು ಮಾಡಿ ಬಂದಿರೋದೇ ಅದು. ಕ್ಯಾಮ್ರಾದಾಗ ರೆಕಾರ್ಡ್ ಅಂತೂ ಆಗಿರೋಂಗಿಲ್ಲ. ಸೊ ನನ್ನ ಕಣ್ಣಿಗೆ ಕಂಡಿಲ್ಲ ಅದು. ಜಸ್ಟ್ ಏನೋ ಒಂದು ರೀತಿ ಫೀಲ್ ಅಷ್ಟೆ. ಅಲ್ಲಿ ಕಾಣಿಸ್ಲಿಕ್ಕತ್ತದ. ಕಾಣಕ್ ಕುಂತೈತಿ ಸ್ವಲ್ಪ ಲೈಟ್ ಈಗ. ಅಲ್ಲಿ ಮೋಸ್ಟ್ಲಿ ಯಾರೋ ಜಸ್ಟ್ ಕೂತಂಗ ಆಗ್ಲಿಕ್ಕತ್ತದ ಗಾಯ್ಸ್. ಪಟ್ ಪಟ್ ತೊಗೊಂಬರ್ರಿ, ಇಲ್ಲ ಮೋಸ್ಟ್ಲಿ ಕ್ಯಾಮ್ರಾದ ರೆಕಾರ್ಡ್ ಆಗಲ್ಲ. ಸೊ ಅದು ಏನೂ ಇಲ್ಲ ಗಾಯ್ಸ್, ಜಸ್ಟ್ ಅದು ಅಲ್ಲಿ ಕಲ್ಲು. ಅದು ಆ್ಯಕ್ಚುಲಿ ಅದು ದೊಡ್ಡ ಕಲ್ಲೇ ಮೋಸ್ಟ್ಲಿ ಅದು ರಿಫ್ಲೆಕ್ಟ್ ಆಗ್ಲಿಕ್ಕತ್ತಿತ್ತು ಮೋಸ್ಟ್ಲಿ. ಹಾಗಾಗಿ ಮೋಸ್ಟ್ಲಿ ನನಗೆ ಅದು ಏನೋ ಒಂದು ರೀತಿ ಫೀಲ್ ಆಯ್ತು. ಅಲ್ಲೊಂದು ರೂಮ್ ಅದ, ಅಲ್ಲೊಂದು ರೂಮು. ಆ್ಯಂಡ್ ಈ ಸೈಡಿಂದ ಕೆಳಗೆ ಇಳ್ಕೊಂಡು ಹೋದ್ರೆ ಬೋಟಿಂಗ್ ಬರ್ತದೆ ಗೈಸ್. ಈ ಸೈಡಿಂದ ಕೆಳಗೆ ಇಳ್ಕೊಂಡು ಮುಂದಕ್ಕೆ ಹೋಗ್ಬೇಕು. ನೀರು ಇಲ್ಲ ಆ್ಯಕ್ಚುಲಿ. ಬೋಟಿಂಗ್ ಎಲ್ಲ ಮಸ್ತ್ ನಡೆದಿತ್ತಿದ್ದು. ಅದು ಏನು ರೂಮರ್ಸ್ ಆಯ್ತೋ ಗೊತ್ತಿಲ್ಲ, ಇದನ್ನು ಬಂದೇ ಆಗ್ಬಿಡ್ತು. ಸೊ ಮೋಸ್ಟ್ಲಿ ಇದು ಎದರದ್ದು ರೂಮು ಗೊತ್ತಿಲ್ಲ. ಎಷ್ಟು ಮಸ್ತ್ ಇದೆ ಗೈಸ್ ರೂಮ್. ಅಂದರೆ ಚಲೋ ಇದೆ, ಏನೋ ಎಲ್ಲ ತಗಡಿ ಗಿಗಡಿ ಎಲ್ಲ ಮಸ್ತ್ ಅದ. ಕನ್ಸ್ಟ್ರಕ್ಷನ್ ನೋಡೋದಿಲ್ಲ, ಆದರೆ ಎಲ್ಲ ಮೋಸ್ಟ್ಲಿ ಟಗರು ಅಥವಾ ಆಡ್ ತಂದು ನಿಲ್ಲಿಸ್ಬೋದು. ಅದರದ್ದೇ ಎಲ್ಲ ಇಲ್ಲಿ ಡಂಗ್ ಇದಾವೆ ನೋಡ್ಬೋದು. ಬರೀ ಹೊರಗಡೆ ಹೋಗೋಣ, ಏನೂ ಇಲ್ಲ ಗೈಸ್, ಸುಮ್ಮನೆ ಎಲ್ಲ ಇವು ರೂಮರ್ಸು. ಸೊ ಇಲ್ಲಿಂದನ ಬೋಟಿಂಗ್ ಇರೋದು. ಆ್ಯಂಡ್ ಈ ಸೈಡ್ ಎಲ್ಲ ನೀವು ರಾಡ್ ನೋಡ್ಬೋದು. ಇವೆಲ್ಲ ಇಲ್ಲಿ ಅವಲ್ಲ, ಅಲ್ಲಿ ಹಾಕಿದಾರಲ್ಲ ಆ ರೀತಿ ಜಾಲರಿ ಹಾಕಿದ್ರು. ಈ ಸೈಡು ಫುಲ್ ಎಲ್ಲ ಸರೌಂಡಿಂಗ್ ಬೌಂಡ್ರಿ ಮಾಡಿಕೊಂಡು ಇಲ್ಲಿ ಬೋಟಿಂಗ್ ಮಾಡಿದ್ರು. ಆ್ಯಕ್ಚುಲಿ ಈ ಬೋಟಿಂಗ್ನು ಬಂದಾಯ್ತು. ಅಲ್ಲೆಲ್ಲ ನೀರವ. ಈ ಸೈಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆರೆ ಇದೆ, ಫುಲ್ಲಿ ಕೆರೆ ಇದೆ. ಸೊ ಜಾಸ್ತಿ ಮುಂದೆ ಹೋಗೋದು ಬೇಡ, ನೈಟ್ ಟೈಮು ಸೇಫ್ ಇರಲ್ಲ. ಹಾಗಾಗಿ ನಾವು ಇಲ್ಲೇ ನಿಂತು ನೋಡೋಣ. ಈ ಸೈಡೆಲ್ಲ ನೀವು ನೋಡ್ಬೋದು ನೀರಿದು, ಅಷ್ಟು ನೀರಿದು. ಅದು ಬರ್ತಾ ಟೈಮ್ನಾಗ ಮಳೆಗಾಲದಾಗ ಏನಾಗುತ್ತಪ್ಪ ಅಂತಂದ್ರೆ ಇದಷ್ಟು ಫುಲ್ ನಾವೇನು ಅಲ್ಲಿ ನಿಂತಿದ್ವಲ್ಲ ಅಲ್ಲಿವರೆಗೂ ಫುಲ್ ಆಗುತ್ತಿದ್ದೆವು. ಅಷ್ಟು ಇಲ್ಲಿ ತನಕ ಫುಲ್ಲಾಗಿ ಇಲ್ಲಿಂದ ಬೋಟಿಂಗ್ ಮಾಡಿಸಿದ್ರು. ಸೊ ಅದು ಏನಿದಲ್ಲ ಆ ಸೈಡ್ ಗುಡ್ಡ, ಈ ಸೈಡ್ ಅಷ್ಟು ಗುಡ್ಡ ಇದೆ, ಇದು ಅಷ್ಟು ನೀರು. ಸೊ ಆ ಸೈಡ್ ನಾವು ಕೇದಾರ್ನಾಥ್ ಏನಿದೆಯಲ್ಲ ಅಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ನಮ್ಮ ಗಣಪತಿ ಇಡೀ ಆಲ್ಮೋಸ್ಟ್ ಕೊಪ್ಪಳದ್ವೆಲ್ಲ ಗಣಪತಿನೂ ಅಲ್ಲಿ ಬಂದು ವಿಸರ್ಜನೆ ಆಗ್ತಾವೆ. ಸೊ ಅಂಥ ಪವಿತ್ರವಾಗಿರ್ತಕ್ಕಂಥ ನೀರಿದು ಹುಲ್ಲಿಕೇರಿ. ಸೊ ಅದನ್ನು ಯಾಕೆ ಈ ರೀತಿ ಬಂದ್ ಮಾಡಿದ್ರು ವಿ ಡೋಂಟ್ ನೋ ಅಬೌಟ್ ದಟ್. ಬರ್ರಿ ನಮ್ಮ ಮುಂದದ ಎಂಡ್ವರೆಗೂ ಹೋಗಿ ತೋರಿಸ್ತೀನಂತ. ಬರ್ರಿ ಈ ಸೈಡ್ ನೋಡ್ಲಿಕ್ಕತ್ತಿರಲ್ಲ, ನಾವು ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ಸಣ್ಣ ಹುಡುಗರು ಪ್ಲೇ ಗ್ರೌಂಡ್ ಅಥವಾ ಎಂತಲ್ಲ ಆಟ ಆಡೋದು ಅಲ್ಲಿ ಬಂದು. ಬರ್ರಿ ಇಲ್ಲೆಲ್ಲ ನೋಡ್ಬೋದು.
ಸೊ ಇದೆಲ್ಲ ಕೆಳಗಡೆ ಮಣ್ಣು ಹಾಕ್ಯಾರ. ಮಣ್ಣು ಹಾಕಿ ಇಲ್ಲಿ ಸೀಸಾ. ಸೊ ಇದು ಸೀಸಾದು, ಇದು ಸೀಸಾದು, ಇದು ರೌಂಡ್ ಎಲ್ಲ ಬಂದಾಗಿತ್ತು. ಇಲ್ಲಿ ನೋಡಿ ಜಾಸ್ತಿ ಬಂಡಿ. ಅಲ್ಲಿ ಜೋಕಾಲಿ ಅದನ್ನು ಬಂದಾಗ್ಯಾವು. ಜೋಕಾಲಿ ಇವನೇ ಇಲ್ಲ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ರೆ ಇವೇನು ಕಬ್ಬಣ ಅವಲ್ಲ, ಈ ಒಂದು ಮೆಟಲ್ನು ಉಳ್ಕೊಳಲ್ಲ. ಜನ ಅದನ್ನು ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ನೋಡ್ರಿ ಬೇಕಂತ. ಆ್ಯಂಡ್ ಆ ಸೈಡ್ ಇನ್ನೂ ಒಂದು ವಾಶ್ರೂಮ್ ಮಾಡ್ಯಾರ. ಅದೇನಿತ್ತಲ್ಲ ಆ ಸೈಡ್ ತೋರಿಸಿದಲ್ಲ ಅದು ರೂಮು. ಆ ಕಡೆದು ಒಂದು ವಾಶ್ರೂಮು ಆ್ಯಂಡ್ ಇದು ಒಂದು ವಾಶ್ರೂಮು. ಇದನ್ನು ಕೂಡ ಬೀಳಿಸ್ಬಿಟ್ಟಾರ. ಮ್ಯಾಲಿದು ಹೊರಗಿಂದ ಎಲ್ಲ ಇಲ್ಲಿ ನೋಡ್ರಿ, ಇದೆಲ್ಲ ಮಣ್ಣು. ಮೋಸ್ಟ್ಲಿ ಮ್ಯಾಲೆ ತಗಡು ಇಲ್ಲ. ಸ್ವಲ್ಪ ಸೇಫ್ ಆಗಿ ಹೋಗ್ಬೇಕು. ಇಲ್ಲಿ ನೋಡ್ಬೋದು ಗಾಯ್ಸ್, ಒಂದೇ ಒಂದು ಹಳ್ಳಿ. ಆ್ಯಂಡ್ ಇದೆಲ್ಲ ವಾಶ್ರೂಮ್. ನಿಮ್ಗೆ ಗೊತ್ತಿರ್ಬೋದು, ಇದು ಒಂದು ಟಾಯ್ಲೆಟ್ ಮಾಡ್ಯಾರ. ಸೊ ಲೈಟ್ ಆನ್ ಅದಲ್ಲ, ಹಾಗಾಗಿ ಇವೆಲ್ಲ ಹುಳ ಬಂದು ಲೈಟಿಗೆ ಬೀಳಿರ್ತಾವೆ. ಸೊ ಬರ್ರಿ ಹೊರಗೋಣ, ಹುಳ ದೊಡ್ಡವಿದೆ. ಸೊ ನಾವೆಲ್ಲಿ ಬಂದೀವಪ್ಪ ಅಂದ್ರೆ ಹುಲ್ಲಿಕೆರೆ ಪಾರ್ಕ್ ಏನಲ್ಲ ಅದ್ರದ್ದು ಎಂಡ್ ಇದು. ಸೊ ಇದು ಎಂಡ್, ಬರ್ರಿ ಇಲ್ಲಿ ಮುಂದೆ. ಇದು ಪಾರ್ಕಿನ್ ಎಂಡ್ ನೋಡಿ. ಇದು ಎಂಡ್. ಸೊ ಆ ಸೈಡ್ ಎಲ್ಲ ನೀರಿಗೆ ಅವೇನು ಬಾತ್ಗಳು ಇರ್ತಾವಲ್ಲ ಅವೆಲ್ಲ ಒದ್ರಿದ ಸೌಂಡ್ ಬರ್ಲಿರ್ತದೆ. ಈ ಸೈಡ್ ನೀರು ಕಾಣಿಸ್ತಾವೆ ಮೋಸ್ಟ್ಲಿ ನಿಮ್ಗೆ. ಈ ಸೈಡ್ ಎಲ್ಲ ನೀರು. ಆಮೇಲೆ ಅಲ್ಲಿ ಲಾಸ್ಟಿಗೆ ನಮ್ಮದು ಕೇದಾರ್ನಾಥ್ ಗುಡಿ, ಇದು ಅಷ್ಟು ನೀರು, ಹುಲ್ಲಿಕೆರೆ ನೀರು ಅದು ಕಡಿಮೆ ಆಗ್ಬಿಟ್ಟವು. ಸೊ ಅಲ್ಲಿ ಒಂದು ಲಾಸ್ಟ್ ಒಂದು ರೂಮ್ ಉಳ್ದದ, ಅದು ಒಂದು ನೋಡ್ಕೊಂಡು ಹೋಗೋಣ ಬರ್ರಿ. ಇಲ್ಲದ ನೋಡ್ರಿ. ಸೊ ಅದು ಒಂದು ಲಾಸ್ಟ್ ರೂಮು. ಇಲ್ಲೊಂದು ರೂಮ್ ಅದ ಅಂತ ಹೇಳಿದ್ನಲ್ಲ, ಆ ಒಂದು ರೂಮು ಹೆಂಗೆ ಗೊತ್ತಾಗತ್ತಪ್ಪ ಅಂದ್ರೆ ಅದು ಟಾಯ್ಲೆಟ್ ಅಂತೇಳಿ, ಅಂದ್ರೆ ಶೌಚಾಲಯ ಅಂತೇಳಿ, ವಾಶ್ರೂಮ್ ಅಂತೇಳಿ. ಬರ್ರಿ ಇಲ್ಲೊಂದು ಸಪ್ಟಿಕ್ ಟ್ಯಾಂಕ್ ಅದ. ಸೊ ಸಪ್ಟಿಕ್ ಟ್ಯಾಂಕ್ ಯಾವುದಕ್ಕೆ ಇರುತ್ತಪ್ಪ ಅಂತಂದ್ರೆ ವಾಶ್ರೂಮು, ಟಾಯ್ಲೆಟಿಗೆ ಆಲ್ಮೋಸ್ಟ್ ಸಪ್ಟಿಕ್ ಟ್ಯಾಂಕ್ ಇರುತ್ತಾ. ಬರ್ರಿ ಆ ಸಪ್ಟಿಕ್ ಟ್ಯಾಂಕ್ ಎಷ್ಟು ದೊಡ್ಡದ ನೀವು ಇಲ್ಲಿಂದ ನೋಡ್ಬೋದು. ಒಳಗೂ ಒಂದ್ಸಲ ತೋರಿಸ್ತೀನಿ ಅಂತ ಬರ್ರಿ. ಒಳಗೆ ಎಲ್ಲ ಹಾಳಾಗಿ ಹೋಗ್ಬಿಟ್ಟದ ಗಾಯ್ಸ್ ಇದು. ಬರ್ರಿ ಈಗ ರೂಮ್ ಒಂದದ, ಇಲ್ಲೊಂದು ರೂಮ್. ಸೊ ಇದು ಟಾಯ್ಲೆಟ್ ಅಷ್ಟಿದು ನೋಡಲಿಕ್ಕೆ ಗೊತ್ತಾಗ್ತದ. ಸೊ ಮೋಸ್ಟ್ಲಿ ಡೋರ್ ಕ್ಲೋಸ್ ಮಾಡ್ದಂಗೆ ಇದೆ ಗಾಯ್ಸ್. ಬರ್ರಿ ತೆಗಿಲ ಡೋರ್. ಬರ್ರಿ ಮುಂದೆ ಬರ್ರಿ. ಅನ್ನಾಹುತ ಗಾಯ್ಸ್, ಅನ್ನಾಹುತ. ಒಳಗಡೆ ತೋರಿಸ್ರಿ, ಒಳಗಡೆ ಹೋಗೋಕ್ಕಾಗಲ್ಲ ಆ ರೀತಿ ಆಗಿದೆ. ಎಲ್ಲ ಗಿಡ ಗಂಟಿ. ಸೊ ಇಂಥ ಒಳ್ಳೆ ಪ್ಲೇಸ್ ಇದೆ. ಟಾಯ್ಲೆಟ್, ಬಾತ್ರೂಮ್ ಎಲ್ಲ ಮಾಡ್ಯಾರ. ಬಂದಾಗ ಎಲ್ಲ ವಾಶ್ರೂಮ್ ಇದೆ. ಆದರೂ ಇದು ಹೆಂಗೆ ಆಗ್ಬಿಡ್ತು ನೋಡ್ರಿ. ಸೊ ನೀವಾಗ ನೋಡಿರ್ಬೋದು, ಆಗಲೇ ಗೊತ್ತಾಗಿರ್ಬೋದು ಯಾವ ರೀತಿ ಇದು ಎಲ್ಲ ಬಾಳು ಬಿದ್ದುಬಿಟ್ಟದ. ಪಾರ್ಕ್ ಇದೆ, ಪಾರ್ಕ್. ಸೊ ಹುಲ್ಲಿಕೆರೆ ಪಾರ್ಕ್. ಸೊ ಇದರದ್ದು ವ್ಲಾಗ್ ಎಷ್ಟೋ ದಿವಸದಿಂದ ನಾನು ಅಂದ್ಕೊಂಡಿದ್ದೆ, ಇದು ಎಕ್ಸ್ಪ್ಲೋರ್ ಮಾಡಬೇಕು, ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು, ಇದು ಹೆಂಗದ ಏನಾಯ್ತು. ಸೊ ಮಾರ್ನಿಂಗ್ ಮಾಡೋದೇನು ದೊಡ್ಡ ಆಗೋದಿಲ್ಲ, ಯಾಕಂದರೆ ಮಾರ್ನಿಂಗ್ ಏನೂ ಕಾಣಂಗೇ ಇಲ್ಲ. ಆ್ಯಕ್ಚುಲಿ ಮಾರ್ನಿಂಗ್ ಎಲ್ಲ ಕಾಣುತ್ತೆ, ಆದರೆ ಯಾವ ಕಾಣಬೇಕು ಅವು ಮಾರ್ನಿಂಗ್ ಕಾಣಲ್ಲ. ಸೊ ಹಾಗಾಗಿ ನಾವು ನೈಟ್ ಬಂದ್ವಿ. ಆ್ಯಕ್ಚುಲಿ 12 o'clock ಮೇಲೆ ಬರೋದಿತ್ತು. ಸೊ ಸ್ವಲ್ಪ ಮೇಲೆ ಕೆಳಗೆ ಆಗಿದ್ದಕ್ಕೆ
11 o'clock ಬಂದ್ವಿ. ಸೊ ಆಲ್ರೆಡಿ ಇವಾಗ 11:30 ಆಗೋಯ್ತು. ಬರ್ರಿ ಇದು ಲಾಸ್ಟ್ ಇಷ್ಟಕ್ಕೆ ಎಂಡ್. ಆ್ಯಂಡ್ ಆ ಸೈಡೆಲ್ಲ ಹುಲ್ಲಿಕೇರಿ ಅದ. ಆ ಸೈಡ್ ಕೇರಿ ಅಂದ್ರೆ ಗೊತ್ತಾಗುತ್ತಲ್ಲ, ಅಲ್ಲೆಲ್ಲ ಬೋಟಿಂಗ್ ಗೀಟಿಂಗ್ ಎಲ್ಲ ಮಸ್ತ್ ಅದ. ಇಷ್ಟಂತೂ ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಅಷ್ಟು ಇನ್ವೆಸ್ಟಿಗೇಷನ್ ಅಂತಲ್ಲ ಅದನ್ನು ಮಾಡೀನಿ. ಇಲ್ಲಿ ಅಂತೂ ನಮಗಂತೂ ಯಾವುದೂ ಆ ರೀತಿ ಕಂಡಿಲ್ಲ. ಜಸ್ಟ್ ಸ್ವಲ್ಪ ಫೀಲಿಂಗ್ ಅದು. ಎಂಥ ಫೀಲಿಂಗ್ ಅಪ್ಪ ಅಂದ್ರೆ ಅವು ಏನು ದೊಡ್ಡ ಫೀಲಿಂಗ್ ಅಲ್ಲ, ಸೌಂಡ್ ಜಸ್ಟ್ ಸೌಂಡ್ ಒಂದು ರೀತಿ ಫೀಲಿಂಗ್. ನೀವು ಆಗಲೇ ನೋಡಿರ್ಬೋದು ಅವ್ನ ಹಿಂದೆ ಏನೋ ಹೋದಂಗೆ ಆಯಿತು. ಬಟ್ ಅದು ನಾನಂತೂ ನಂಬಲ್ಲ, ಯಾಕಂದ್ರೆ ಕಂಡಿಲ್ಲ ಅಂದಮೇಲೆ ನಂಬಂಗೆ ಇಲ್ಲ. ಇಷ್ಟು ಹೇಳಿ ಈ ಒಂದು ಎಕ್ಸ್ಪ್ಲೋರಿಂಗ್, ಇದು ಒಂದು ಇನ್ವೆಸ್ಟಿಗೇಷನ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ನಂದು ಯೂಟ್ಯೂಬ್ ಚಾನಲ್ ಒಳಗೆ ಎಲ್ಲ ಬರ್ತಾವೆ, ಎಲ್ಲ ಸಿಗ್ತಾವೆ ನಿಮ್ಗೆ. ಕ್ಯಾಂಪಿಂಗ್ ಆಯಿತು, ಆ್ಯಂಡ್ ರೈಡಿಂಗ್ ಆಯ್ತು, ಎಕ್ಸ್ಪ್ಲೋರ್ ಮಾಡೋದಾಯ್ತು, ಎಲ್ಲ. ಆಮೇಲೆ ಕುಕ್ಕಿಂಗ್, ನಾವೇನು ಕ್ಯಾಂಪಿಂಗ್ನಾಗ ಕುಕ್ಕಿಂಗ್ ಮಾಡೋಲ್ಲ ಅದನ್ನು ಬರುತ್ತೆ. ಸೊ ವಿಜಯ್ ದಿ ಎಕ್ಸ್ಪ್ಲೋರರ್ ಅಂತ ವ್ಲಾಗ್ನಾಗ ಎಲ್ಲನೂ ಸಿಗುತ್ತೆ ಕಂಟೆಂಟ್. ಆ್ಯಂಡ್ ಈ ವಿಡಿಯೋನ ಹೆಚ್ಚೆಚ್ಚಾಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಸೊ ನೈಟ್ ಟೈಮ್ ಬರೋದೇನು ದೊಡ್ಡ ಆಗೋದಲ್ಲ, ಐ ಮೀನ್ ಮಾರ್ನಿಂಗ್ ಬರೋದೇನು ದೊಡ್ಡ ಆಗೋದಲ್ಲ, ನೈಟ್ ಟೈಮ್ ಬಂದೀವಿ. ಇಷ್ಟು ಒಂದು ಕಷ್ಟ ತೊಗೊಂಡಿವಿ ನಾವು. ಸೊ ಸ್ವಲ್ಪ ಪ್ಲೀಸ್ ಈ ವಿಡಿಯೋನ ನಿಮ್ಮ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿರಿ. ಯಾವ ರೀತಿ ಸಪೋರ್ಟ್ ಹಿಂದಿಂದ ಬಂದದಲ್ಲ, ಅಂದ್ರೆ ಮುಂಚೆ ವ್ಲಾಗ್ಸಿಂದ ಏನು ಸಪೋರ್ಟ್ ಮಾಡಿರಲ್ಲ ಅದಕ್ಕಿಂತ ಹೆಚ್ಚಿಗೆ ಇನ್ಮೇಲಿಂದ ಸಪೋರ್ಟ್ ಮಾಡಿರಿ. ಹಿಂಗೆ ವ್ಲಾಗ್ ಜಾಸ್ತಿ ತೊಗೊಂಬರ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಈ ರೀತಿನ ವ್ಲಾಗ್ ಇಂಟ್ರೆಸ್ಟಿಂಗ್ ವ್ಲಾಗ್ ತರ್ತಂತ. ಇವಾಗ ಏನಿಲ್ಲ, ಸೊ ಜಸ್ಟ್ ಎಂಡ್ ಈ ವ್ಲಾಗ್. ಇಲ್ಲಿ ಅಂತೂ ನಮಗೇನೋ ಆ ರೀತಿ ಪಾರ್ಕ್ನಾಗ ಏನೂ ಕಂಡಿಲ್ಲ. ಎಲ್ಲ ಅದೇನು ರೂಮರ್ಸ್ ಇದ್ವಲ್ಲ ಅದೆಲ್ಲ ಫೇಕ್, ಯಾವ ಒಂದು ಏನೇನೂ ಇಲ್ಲ. ನನಗಂತೂ ಏನೂ ಕಂಡಿಲ್ಲ. ಸೊ ನೈಟ್ ನಾವು ಆಲ್ರೆಡಿ 11:30 ಆಯ್ತು. 11:30ಗೆ ಕಂಡಿಲ್ಲ ಅಂದರೆ ಇನ್ನು ಯಾವಾಗ ಕಾಣ್ತಿತ್ತು. ಸೊ ಹಂಗಾಗಿ ಏನೂ ಕಂಡಿಲ್ಲ ಇಲ್ಲಿ. ಇವಾಗಂತೂ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ನಾವು ವಾಪಸ್ ಮನೆಗೆ ಹೋಗ್ತೀವಿ. ಆ್ಯಂಡ್ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿರಿ. ನಮ್ದೊಂದು ಸ್ವಲ್ಪ ಎಲ್ಲಾದರೂ ಪರಿಶ್ರಮ ಅಂತ ಕಂಡ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸದಾಗಿ ಯಾರು ಬಂದಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗ್ನಾಗ ಸಿಗ್ತೀನಂತ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಬಾಯ್.